ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕದ ಸ್ಪೆಷಲ್ at 7 PM ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ್ ಜನಹಳ್ಳಿ. ಇವತ್ತು ರಾಜ್ಯದಲ್ಲಿ ಸಾಕಷ್ಟು ಚರ್ಚೆ ವಿಚಾರ ಆಗಿರುವಂತದ್ದು, ಇದು ರಾಷ್ಟ್ರ ಮಟ್ಟದಲ್ಲೂ ಕೂಡ ಈಗ ಚರ್ಚೆ ವಿಚಾರ ಆಗಿದೆ. ಬಿಡದಿಯ ಟೌನ್ಶಿಪ್ ಯೋಜನೆ ಸಂಬಂಧಪಟ್ಟಂತೆ ಸರ್ಕಾರದ ನಿರ್ಧಾರ ಸಂಬಂಧಪಟ್ಟಂತೆ ನಾನಾ ರೀತಿಯ ಚರ್ಚೆಗಳಿಗೆ ಗ್ರಾಸ ಆಗಿರುವಂತದ್ದು. ಈ ಸಂಬಂಧಪಟ್ಟಂತೆ ರೈತರು ಕಳೆದ 460-470 ದಿನಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇರುವಂತದ್ದು. ಇದರ ಮಧ್ಯೆ 3 ಹಳ್ಳಿಗಳಲ್ಲಿ 470 ಎಕರೆಗೆ ಫೈನಲ್ ನೋಟಿಫಿಕೇಶನ್ ಹೊಡಿಸಿ ನೋಟಿಸ್ ಅನ್ನು ಕೊಡ್ತಾ ಇರುವಂತದ್ದು. ಈ ಸಂಬಂಧಪಟ್ಟಂತೆ ಪರ ವಿರೋಧ ಎರಡು ಕೂಡ ಚರ್ಚೆ ಇರುವಂತದ್ದು. ಈ ಬಗ್ಗೆ ಮಾತಾಡಕ್ಕೆ ನಮ್ ಜೊತೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯಾಧ್ಯಕ್ಷರಾದಂತ ರವಿಕೃಷ್ಣ ರೆಡ್ಡಿ ಅವರಿದ್ದಾರೆ. ಜೊತೆಗೆ ಹಿರಿಯ ಪತ್ರಕರ್ತರಾದಂತ ಸಮೀವುಲ್ಲಾ ಅವರಿದ್ದಾರೆ. ಕೆಆರ್ಎಸ್ ಪಕ್ಷದಿಂದ ಇತ್ತೀಚೆಗೆ ಪ್ರತಿ ಹಳ್ಳಿಗೆ ಹೋಗಿ ಸ್ಥಳವನ್ನ ವೀಕ್ಷಣೆ ಮಾಡಿದ್ರು. ಈ ಸಂಬಂಧಪಟ್ಟಂತೆ ಮಾತಾಡಕ್ಕೆ ಇಬ್ರು ಇದ್ದಾರೆ. ರವಿಕೃಷ್ಣ ರೆಡ್ಡಿ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಥ್ಯಾಂಕ್ ಯು. ಸಮೀವುಲ್ಲಾ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ರವಿಕೃಷ್ಣ ಸರ್, ಮೊದಲು ನಿಮ್ಮ ಬಳಿ ಬರ್ತೀನಿ ಸರ್. ಈಗ ಇತ್ತೀಚೆಗೆ ನೀವು ಪ್ರತಿ ಹಳ್ಳಿಗೆ ಹೋಗಿ ನೀವು ಭೇಟಿ ಮಾಡಿದ್ರಿ, ರೈತರ ಜೊತೆ ಮಾತಾಡಿದ್ದೀರಾ. ಈ ಬಿಡದಿ ಟೌನ್ಶಿಪ್ ಯೋಜನೆ ಈಗ ರೈತರ ವಿರೋಧದ ನಡುವೆ ಫೈನಲ್ ನೋಟಿಫಿಕೇಶನ್ ಹೊರಡಿಸಿದ್ದಾರೆ, ಅನಿಸಿಕೆ ನೋಡಿ. ಇದು 2006ರಲ್ಲಿ ಕುಮಾರಸ್ವಾಮಿ ಅವರು ಸುಮಾರು 4 ಟೌನ್ಶಿಪ್ ಗಳು ಮಾಡೋದಕ್ಕೆ ಅವರು ಮೊದಲ 2020 ಗವರ್ಮೆಂಟ್ ಅಲ್ಲಿ ರೂಪಿಸಿದ್ದಂತಹ ಒಂದು ಯೋಜನೆ ಅಥವಾ ಆಲೋಚನೆ. ತದನಂತರ ನಿಮ್ಗೆ ಗೊತ್ತಿರಬಹುದು, ನಂದಗುಡಿ, ಹೊಸಕೋಟೆ ಬಳಿಯ ನಂದಗುಡಿಯ ಅಲ್ಲಿ SEZ ಮಾಡ್ಬೇಕು ಅಂತ ಬಹಳ ದೊಡ್ಡ ಪ್ರತಿರೋಧ ಬಂತು, ಸರಿಯಾಗಿ 20 ವರ್ಷಗಳ ಹಿಂದೆ. ಹಾಗಾಗಿ ಆಗ ಎಲ್ಲವನ್ನು ಅವರು ವಾಪಸ್ ತೆಗೆದುಕೊಂಡ್ರು. ಆದ್ರೆ ಬಿಡದಿ ಟೌನ್ಶಿಪ್ ಅದು ಸಂಪೂರ್ಣ ರದ್ದಾಗಿರ್ಲಿಲ್ಲ, ಹಾಗೆ ನಡೀತಾ ಇತ್ತು. ಈಗ ಉಪಮುಖ್ಯಮಂತ್ರಿ ಆಗಿದ್ದಾಗ DK ಶಿವಕುಮಾರ್ ಅವರು ಇದಕ್ಕೆ ಚಾಲನೆ ಕೊಟ್ಟು ಸುಮಾರು ಬಹುಶಃ 2-3 ವರ್ಷಗಳಿಂದ ಇದಕ್ಕೆ ಸ್ವಲ್ಪ ವೇಗವಾಗಿ ಚಾಲನೆ ಕೊಟ್ಟು ಅಲ್ಲಿ ಒಂದು AICT, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಟಿ, ವರ್ಕ್ ಲಿವ್ ಪ್ಲೇ, ಹೀಗೇನೇನೋ ಹೊಸ ಪದಪುಂಜಗಳನ್ನ, ಯಾಕಂದ್ರೆ ಅವ್ರಿಗೂ ಸಹ ನನ್ಗೆ ಗೊತ್ತಿರೋ ಹಾಗೆ DK ಶಿವಕುಮಾರ್ ಅವ್ರಿಗೆ ಮೋದಿ ಅವರು ಒಂದು ರೀತಿಯ ಪರಮ ಆದರ್ಶ. ಹಾಗಾಗಿ ಅವರು ಕೆಲವೊಂದು ಆಕ್ರೋನಿಮ್ಗಳನ್ನ ಈ ತರ ವರ್ಕ್ ಲಿವ್ ಪ್ಲೇ, AICT ಹೀಗೆಲ್ಲ ಬಳಸೋದು ಸಾಧ್ಯ ಶುರುವಾಗಿದೆ. ಇದು 9,000 ಎಕರೆ ಪ್ರದೇಶಗಳು ಅಂತ ಹೇಳ್ತಾ ಇದ್ರು. ಅದ್ರಲ್ಲಿ ಸುಮಾರು 2,000 ಎಕರೆಗಳು ಗೋಮಾಳ ಸರ್ಕಾರಿ ಭೂಮಿ ಅಂತ ಇದ್ರು. ಆದ್ರೆ ಈಗ ಇರುವಂತಹದ್ದು 7,499 ಅನ್ಸುತ್ತೆ. 7,500 ಎಕರೆ ವಿಸ್ತೀರ್ಣದಲ್ಲಿ ರಾಮನಗರ ತಾಲೂಕಿನ ಬಿಡದಿ ಹೋಬಳಿಯ 8 ಹಳ್ಳಿಗಳು, ಮತ್ತೆ ಕನಕಪುರ ತಾಲೂಕಿನ ಹಾರೋಹಳ್ಳಿ ಹೋಬಳಿಯ 1 ಹಳ್ಳಿ. ಈಗ ಅದು ಹಾರೋಹಳ್ಳಿ ತಾಲೂಕಾಗಿದೆ. ಹಾಗಾಗಿ ಹಾರೋಹಳ್ಳಿ ತಾಲೂಕಿನ 1 ಹಳ್ಳಿ ಒಡೆಯರ ಹಳ್ಳಿ ಅಂತ. ಸೊ ಮುಖ್ಯವಾಗಿ ಬಿಡದಿಯ ಹೋಬಳಿಯ ಇಡೀ 7,500 ಎಕರೆಯಲ್ಲಿ ನನಗಂದ್ರೆ ಸುಮಾರು 7,000 ಎಕರೆಗಳು ಈ ಬಿಡದಿ ಹೋಬಳಿಗೆ ಸೇರಿರುವಂತಹದ್ದು. ಇಲ್ಲಿ ನಾನು ಸಹ ಇದೇ ಅವಿಭಜಿತ ಬೆಂಗಳೂರು ಜಿಲ್ಲೆಯವನು. ಬೆಂಗಳೂರು ನಗರ, ಬೆಂಗಳೂರು ದಕ್ಷಿಣ ಅಂತ ಇವಾಗ ಏನ್ ಹೇಳ್ತಿದ್ದಾರೆ, ಮತ್ತು ಬೆಂಗಳೂರು ಗ್ರಾಮಾಂತರ, ಈ 3 ಜಿಲ್ಲೆಗಳಲ್ಲಿ 3 ಜಿಲ್ಲೆಗಳು ಸೇರಿದಂತಹ ಬೆಂಗಳೂರು ಅವಿಭಜಿತ ಜಿಲ್ಲೆಗೆ ಸೇರಿದವನು. ನಮ್ಮ ಸುತ್ತಮುತ್ತಲ ಎಲ್ಲೂ ಸಹ ನಾನು ಈ ರೀತಿಯ ಮಲೆನಾಡು ಪ್ರದೇಶವನ್ನ ಇಲ್ಲಿ ತನಕ ನೋಡಿರ್ಲಿಲ್ಲ. ಇಡೀ ಬೆಂಗಳೂರು 3 ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಸುಮಾರು 3 ಲಕ್ಷಕ್ಕಿಂತ ಮೀರಿದ ತೆಂಗಿನ ಮರಗಳಿದೆ, ಲಕ್ಷಾಂತರ ಅಡಿಕೆ ಮರಗಳಿದೆ. ಯಾಕಂದ್ರೆ 100 ಎಕರೆಗಳಲ್ಲಿ ಅಡಿಕೆನು ಬೆಳೆದಿದ್ದಾರೆ. ಇವು ಹಿಪ್ಪು ನೇರಳೆ, ರೇಷ್ಮೆ ಸಾಕಾಣಿಕೆ ನಡೀತಾ ಇದೆ, ಹೈನುಗಾರಿಕೆ ನಡೀತಾ ಇದೆ. ಒಬ್ಬೊಬ್ಬ ರೈತರನ್ನು 3ರಿಂದ 6 ಬೆಳೆಗಳು ಅವರು ಬೆಳೆಯುವಂತಹ ಬೆಳೆಗಳ ಇದ್ರ ಮೇಲೆ ಕೆಲವೊಂದೆಲ್ಲ 45-50 ದಿನಗಳಿಗೆ ಇವಾಗ ಫಸಲು ಬಂದು ಮುಗಿದೋಗುತ್ತೆ. ಸೊ ಇಷ್ಟು ಫಲವತ್ತಾದ ಸಮೃದ್ಧ ಭೂಮಿಯನ್ನ ಈಗ ಇವರು ಅಕ್ವೈರ್ ಮಾಡಿಕೊಂಡು ಅಲ್ಲಿ ಒಂದು ಲೇಔಟ್ ಮಾಡೋದಿಕ್ಕೆ ಹೋಗ್ತಿದ್ದಾರೆ. ಇದು ಸಂಪೂರ್ಣವಾಗಿ ಪ್ರಕೃತಿಯ ಮೇಲೆ ಮಾಡುವಂತ ಅತ್ಯಾಚಾರ ಅನ್ನುವಂಥದ್ದು ನಮ್ಮ ಭಾವನೆ. ಯಾಕೆಂದ್ರೆ ಫಲವತ್ತಾದ ಭೂಮಿ, ಸಮೃದ್ಧ ಭೂಮಿ, ತಮ್ಮ ಬದುಕನ್ನ ಬಹಳ ಗೌರವ ಘನತೆಯಿಂದ ಕಟ್ಕೊಂಡಿದ್ದಾರೆ ರೈತರು. ಕೇವಲ 3/4 ಎಕರೆ 1 ಎಕರೆ ಇಟ್ಕೊಂಡು ನಾನಾ ತರ ವಿವಿಧ ಬೆಳೆಗಳನ್ನ ಬೆಳ್ಕೊಂಡು ಹೈನುಗಾರಿಕೆ ಮಾಡ್ಕೊಂಡು 45,000-50 ಸಾವಿರ ರೂಪಾಯಿ ನಾನು ಪ್ರತಿ ತಿಂಗಳು ದುಡಿತೀನಿ ಅಂತ ಒಬ್ಬ ರೈತ ಹೇಳಿ, ನಾನು ಓದಿರೋದು 7-8ನೇ ಕ್ಲಾಸು ಸರ್, ಆದ್ರೆ ನನ್ನ ಮಗನನ್ನ ಇಂಗ್ಲಿಷ್ ಮೀಡಿಯಂ ಕಾನ್ವೆಂಟ್ ಕಳಿಸ್ತಾ ಇದ್ದೀನಿ ಇದ್ರಲ್ಲಿ ಅಂತ ಹೇಳ್ತಾರೆ. ಸೊ ಇಂತಹ ಭೂಮಿಯನ್ನ DK ಶಿವಕುಮಾರ್ ಅವರು ಲೇಔಟ್ ಮಾಡೋದಿಕ್ಕೆ ಹೋಗ್ತಿರುವಂತಹದ್ದು ಅದು ನಿಜಕ್ಕೂ ಪರಮ ಪಾಪದ ಕೆಲಸ. ಬೇರೆ ಹೌದು, ನನ್ನದೇ ಹಳ್ಳಿ 40-45 ವರ್ಷಗಳ ಹಿಂದೆ ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ, ಅಲ್ಲಿ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶಕ್ಕಾಗಿ ನಮ್ಮ ಪೂರ್ವಿಕರ ಜಮೀನನ್ನು ಸೇರಿಸಿ ಅಲ್ಲಿ ಸ್ವಾಧೀನ ಮಾಡ್ಕೊಂಡಿದ್ರು. ನಮ್ಮಲ್ಲೆಲ್ಲ ಬಹುತೇಕವಾಗಿ ಮಳೆಯಾಶ್ರಿತ ಬೆಳೆಗಳು ಬೆಳೀತಾ ಇದ್ರು. ಅದು ದಿಣ್ಣೆ ಅಂತ ನಾವೇನ್ ಹೇಳ್ತಾ ಇದ್ವಿ, ಹೊಲಗಳನ್ನ ಮಾಡ್ಕೊಂಡ್ರು. ಇದನ್ನ ಅಕ್ವೈರ್ ಮಾಡ್ಕೊಳ್ಳುವಂಥದ್ದು ನಿಜಕ್ಕೂ ಡೆವಲಪ್ಮೆಂಟ್ ಹೆಸರಿನಲ್ಲಿ ಪರಮ ಪಾಪದ ಕೆಲಸ ಅಂತ ನಮ್ಮ ಭಾವನೆ. ಸಮೀವುಲ್ಲಾ ಸರ್,
ಒಂದು ಹಂಗಾರೆ ಯೋಜನೆನೇ ಬೇಡವಾ, ಅದು ಅಭಿವೃದ್ಧಿ ಸಂಬಂಧಪಟ್ಟಂತೆ AICT ಅವೆಲ್ಲ ಬೇಡವಾ? ಹಂಗಾರೆ ಅಭಿವೃದ್ಧಿ ಮಾಡಕ್ಕೋಸ್ಕರ ಭೂಮಿ ಇಲ್ಲದೆ ಹೇಗ್ ಮಾಡಕ್ ಸಾಧ್ಯ ಅನ್ನುವಂಥದ್ದು ಒಂದು ಚರ್ಚೆ. ಮತ್ತೆ ಇದು ರಾಜಕೀಯ ಸ್ವರೂಪ ತೆಗೆದುಕೊಂಡಿರುವಂತದ್ದು. ಈಗ ನಾಳೆ ಬಿಜೆಪಿ ಮತ್ತು JDS ನವರು ಒಟ್ಟಾಗಿ ಹೋಗಿ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಇದಕ್ಕೆ ಅವರು ಕೂಡ ಕಾರಣ. ಇದು ರಾಜಕೀಯ ಸ್ವರೂಪ, ಇದೆಲ್ಲೊಂದ್ ಕಡೆ ಗೌರ್ಮೆಂಟ್ ಪಕ್ಷಕ್ಕೆ ಅಥವಾ ಸರ್ಕಾರಕ್ಕೆ ಪಕ್ಷಕ್ಕೆ ಒಂದಿದ್ದ ಡ್ಯಾಮೇಜ್ ಆಗುವಂತ ರೀತಿಯಲ್ಲಿ ಕಾಣಿಸ್ತಾ ಇಲ್ವಾ? ಒಂದು ಅದರ ಇತಿಹಾಸವನ್ನು ನೋಡ್ಕೊಂಡ್ ಬಂದ್ರೆ ಎರಡೂ ಪಕ್ಷಗಳು ಎಷ್ಟು ಮಟ್ಟಿಗೆ ಈ ಯೋಜನೆಗೆ ಕೊಡುಗೆಯನ್ನು ಕೊಟ್ಟಿವೆ ಮತ್ತು ಹೇಗೆ ಈಗ ಪರಿಸ್ಥಿತಿಯ ರಾಜಕೀಯ ಲಾಭವನ್ನ ಪಡ್ಕೊಳ್ಳೋದಕ್ಕೆ ಉಲ್ಟಾ ಹೊಡಿತಾ ಇದ್ದೇವೆ ಅಂತ ನಮಗೆ ಮೇಲ್ನೋಟು ಗೊತ್ತಾಗುತ್ತದೆ. ಕಾಂಗ್ರೆಸ್ ಈಗ ಅವರು ಮಾಡಿದಂತಹ ಯೋಜನೆಯ ದುರ್ಲಾಭವನ್ನ ಪಡಲಿಕ್ಕೆ ಈ ಪಕ್ಷ, ಈಗ ಸರ್ಕಾರದಲ್ಲಿ ಇರುವಂತಹ ಪಕ್ಷ ಈಗ ಪ್ರಯತ್ನವನ್ನ ಮಾಡ್ತಿರೋದು ನಮಗೆ ಡೆವಲಪ್ಮೆಂಟ್ ಇಂದ ಗೊತ್ತಾಗುತ್ತೆ. ರಾಜಕಾರಣಿಗಳನ್ನ ದೂರ ಇಟ್ಟು ಅದೊಂದು ದೊಡ್ಡ ಆಂದೋಲನದ ಸ್ವರೂಪ ಪಡ್ಕೊಂಡ್ರೆ ಅಲ್ಲಿ ನಡೆಯುವ ಚಳುವಳಿ ಇಡೀ ಸರ್ಕಾರವನ್ನೇ ಅವರು ಅಪೋಷಣಕ್ಕೆ ತೆಗೆದುಕೊಳ್ಳುದು. ಅಷ್ಟು ಪೊಟೆನ್ಶಿಯಾಲಿಟಿ, ಅಷ್ಟು ಸಿಟ್ಟು, ಅಷ್ಟು ಆಕ್ರೋಶ ಆಂದೋಲನಕ್ಕಿದೆ. ಮತ್ತು ಆ ಸಮಸ್ಯೆಗೂ ಕೂಡ ಅಷ್ಟೇ, ಅಲ್ಲಿರುವ ಇಶ್ಯೂಗೂ ಕೂಡ ಅಷ್ಟೇ ಗಹನತೆ ಇದೆ. ಕಾಂಗ್ರೆಸ್ಸಿಗೆ ರಾಷ್ಟ್ರ ಮಟ್ಟದಲ್ಲಿ ಡ್ಯಾಮೇಜ್ ಆಗುವಷ್ಟು ತೀವ್ರತೆ, ಗಂಭೀರತೆ ಇಲ್ಲಿ ಈ ಚಳವಳಿ ಅದು ಜೊತೆಗೆ ಆಂದೋಲನದ ಸ್ವರೂಪ ಪಡ್ಕೊಳ್ಳುತ್ತೆ. ಅದು ಕೇವಲ ರೈತರ ಚಳವಳಿ ಆಗಷ್ಟೇ ಅಲ್ಲ, ಅದು ಬೇರೆ ಬೇರೆ ರೀತಿಯಲ್ಲಿ ಹಬ್ಬು ಬಿಟ್ರೆ ಜಿಲ್ಲೆಗಳಿಗೆ, ತಾಲೂಕುಗಳಿಗೆ ಅದರ ಸ್ವರೂಪನೇ ಬೇರೆ ಆಗುತ್ತೆ. ಅದ್ಯಾಕೆ ಸರ್ಕಾರ, ಅದರಲ್ಲೂ DK ಶಿವಕುಮಾರ್ ಅವರು ಹೊಸದಾಗಿ ಮುಖ್ಯಮಂತ್ರಿ ಆಗ್ತಿದ್ದಂಗೆನೆ ಅವರು ಹೊಸ ಸಂಪುಟ ರಚನೆಗೆ ಮುನ್ನವೇ, ಇನ್ನು ಸಂಪುಟ ವಿಸ್ತರಣೆಗೆ ಮುನ್ನವೇ ಈ ಆದೇಶವನ್ನ ಜಾರಿ ಮಾಡಿದ್ರು ಅನ್ನೋದು ಕೂಡ ಇಲ್ಲಿ ಸೋಜಿಗದ ವಿಚಾರ. ಅವರು ಬಹುಶಃ ಅಲ್ಲಿ ಒಂದ್ 2-3 ಹಳ್ಳಿಗಳಲ್ಲಿ ಒಂದ್ 200-300 ಜನ ಕನ್ವಿನ್ಸ್ ಮಾಡಿ ಅವರು ಹಣ ತೆಗೆದುಕೊಳ್ಳಕ್ ಮೋಸ್ಟ್ಲಿ ಅದ್ರಲ್ಲಿ ಒಂದ್ 200-300 ಜನ ರೆಡಿ ಇದ್ದಾರೆ ಅಂತ ಅನ್ಸುತ್ತೆ. ಅವ್ರಿಗೆ ಕರೆದು ಹಣವನ್ನ ಚೆಕ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡೋದ್ರ ಮೂಲಕ ರೈತರು ನಮ್ಮ ಪರವಾಗಿದ್ದಾರೆ, ಪ್ರತಿಭಟನೆ ಮಾಡ್ತಿರೋರು ಸರಿ ಇಲ್ಲ ಅನ್ನೋದನ್ನ ತೋರ್ಸೋದಕ್ಕೆ ಏನಾದ್ರು ಪ್ರಯತ್ನ ಪಟ್ಟೋ ಏನೋ ಆ ತರದ ಪ್ರಯತ್ನ ಏನಾದ್ರು ಆಗ್ತಿದ್ಯೋ ಗೊತ್ತಿಲ್ಲ. ಒಬ್ಬ ನಮ್ಮ ನಾಗರಾಜ್ ಅನ್ನೋರ್ನ ರವಿಕೃಷ್ಣ ರೆಡ್ಡಿ ಅವರು ರೆಫರ್ ಮಾಡಿದ್ರು. ಅವರು RTI ನಲ್ಲಿ ಗೌರ್ಮೆಂಟ್ ಇಂದ ತೆಗೆದುಕೊಂಡಿರೋ ಡೀಟೇಲ್ಸ್, RTI ನಲ್ಲಿ ಗೌರ್ಮೆಂಟ್ ಇಂದ ತೆಗೆದುಕೊಂಡಿರೋ ಡೀಟೇಲ್ಸ್ ಪ್ರಕಾರನೇ 83,536 ಅಡಿಕೆ ಮರಗಳು, 83, ಸುಮಾರು 2-2.5 ಲಕ್ಷ ಮರಗಳನ್ನ ಇದು ನಾವ್ ಹೇಳ್ತಿರೋದು ಈ ಬೇರೆ ಬೇರೆ ಸಣ್ಣ ಪುಟ್ಟವು ಬಿಟ್ಟು ಮೇಜರ್ ಆಗಿ 2.25 ಲಕ್ಷದ ಮರಗಳ ಮಾರಣ ಹೋಮ. ಮರ ಅಂದ್ರೆ ಇಲ್ಲಿ ರಸ್ತೆ ಬದಿ ಮರಗಳು ಅವಲ್ಲ, ತೆಂಗು, ಅಡಿಕೆ, ಇಂಥವು ಬೆಳೆಗಳು ಹೇಳ್ತಿರೋದು ನಾನು. 83,536 ಅಡಿಕೆ ಮರ, 87,903 ತೆಂಗಿನ ಮರ, 12,550 ಮಾವಿನ ಮರ, 3,06,506 ಬಾಳೆ ಗಿಡ, 3 ಲಕ್ಷಕ್ಕಿಂತ ಜಾಸ್ತಿ, 2,500 ಕೋಟ, 5,000 ರೋಸ್ ಎಕ್ಸ್ಪೋರ್ಟ್ ಮಾಡೋದಕ್ಕೆ ರೋಸ್ ಇರುತ್ತಲ್ವಾ. ಇದ್ರ ಜೊತೆಗೆ ಬೇಕಾದಷ್ಟು 300 ಎಕರೆ ರಾಗಿ, ಸುಮಾರು 300-350 ಎಕರೆ ರಾಗಿ. ಈ ಪರ್ಯಾಯನ ಎಲ್ಲಿ ಸೃಷ್ಟಿ ಮಾಡ್ತೀರಾ? ಇದರ ಜೊತೆಗೆ ಜೀವ ಸಂಕುಲ ಇದೆ, ಇದರ ಜೊತೆಗೆ ಜೀವ ವೈವಿಧ್ಯತೆ ಇದೆ, ಇದರ ಜೊತೆಗೆ ದೊಡ್ಡ ದೊಡ್ಡ ಪುರಾತನ ಮರಗಳಿವೆ. ರಸ್ತೆ ಬದಿಗಳಲ್ಲಿ ಅಲ್ಲಿ ಇಲ್ಲಿ ಹಾಗೋಗುವಂತ ಸಾವಿರಾರು ಮರಗಳನ್ನ ಬಿಟ್ಟು ನಾನು ಹೇಳ್ತಿರೋದು. ಸರ್, ಈಗ ಸರ್ ಜೈವ ವೈವಿಧ್ಯ ಎಲ್ಲವೂ ಕೂಡ ಇರುವಂತ ಸಂಕುಲ, ಜೈವ ಸಂಕುಲ ಎಲ್ಲವೂ ಕೂಡ ಇರುವಂತದ್ದು. ಯಾಕೆ DK ಶಿವಕುಮಾರ್ ಅವರು ಇಷ್ಟೊಂದು ಅಟಕ್ ಬಿದ್ದಿದ್ದಾರೆ ಈ ಯೋಜನೆ ಸಂಬಂಧಪಟ್ಟಂತೆ ಅನ್ಸುತ್ತೆ ಸರ್? ಒಂದು ಸರ್ಕಾರ ಬಿಸ್ನೆಸ್ ಮಾಡಕ್ಕೆಲ್ಲ ಇರೋದು. ಸರ್ಕಾರ ಜನರ ನೋವನ್ನ ಅರ್ಥ ಮಾಡ್ಕೋಬೇಕು, ಜನರ ಸಮಸ್ಯೆಯನ್ನ ಪರಿಹರಿಸಬೇಕು, ಜನರ ಸಂಕಷ್ಟಕ್ಕೆ ನೆರವಾಗಬೇಕು ಅನ್ನೋದು ಸರ್ಕಾರದ ಪ್ರಿಯಾರಿಟಿ. ಈಗ ಏನು ಬೇಕು, ಮಾಡರ್ನೈಸೇಷನ್ ಬೇಕು, ಆಧುನಿಕತೆ ಬೇಕು, ಮೂಲಭೂತ ಸೌಕರ್ಯ ಬೇಕು, ಎಲ್ಲವೂ ಸರಿ. ಬಟ್ ವಾಟ್ ಕಾಸ್ಟ್? ಯಾವ ಬದುಕಿನ ಮೇಲೆ ಚಪ್ಪಡಿ ಹಾಕಿ ನೀವು ಇನ್ಫ್ರಾಸ್ಟ್ರಕ್ಚರ್ ಅನ್ನು ಕ್ರಿಯೇಟ್ ಮಾಡ್ತೀರಾ? ಜೀವ ಸಂಕುಲವನ್ನ, ಜೀವ ವೈವಿಧ್ಯತೆಯನ್ನ, ಬದುಕುಗಳನ್ನ ನಾಶ ಮಾಡಿ ನೀವು ಸಾಮ್ರಾಜ್ಯ ಕಟ್ಟಕ್ಕಾಗುತ್ತಾ ಸರ್ಕಾರಗಳು? ಇಲ್ಲಿ ಕೇವಲ ಕಾಂಗ್ರೆಸ್ ಒಂದೇ ಅಲ್ಲ, ಅಲ್ಲಿ ಸಾಮ್ರಾಜ್ಯ ಕಟ್ಟೋದಕ್ಕೆ 3 ಪಕ್ಷಗಳ ಇತಿಹಾಸ ಇದೆ. DLF ಗೆ ಆಗ ಕುಮಾರಸ್ವಾಮಿ ಅವರು ಕೊಟ್ಟರು, ಆಮೇಲೆ ಕುಮಾರಸ್ವಾಮಿ ಅವರು ಕೊಟ್ಟು, ಆಮೇಲೆ ಅದು ಆಗ್ಲಿಲ್ಲ ಅಂತ DLF ವಾಪಸ್ ಹೋಯ್ತು, 2 ವರ್ಷ ಹೋಯ್ತು. ಅದಾದ್ಮೇಲೆ ಅವರು ರೆಡ್ ಝೋನ್ ಅಂತ ಅದನ್ನ ಡಿಕ್ಲೇರ್ ಮಾಡಿದ್ರು. ಅದಾದ್ಮೇಲೆ ಯಡಿಯೂರಪ್ಪ ಬಂದು ಆ ರೆಡ್ ಝೋನ್ ನ ಸಡಿಲಿಸಿ ಅಲ್ಲಿ ಟೌನ್ಶಿಪ್ ಮತ್ತೆ ಚಾಲನೆ ಸಿಕ್ತು. ಸದಾನಂದ ಗೌಡರು 900
800 ಚಿಲ್ಲರೆ ಎಕರೆ ಜಮೀನನ್ನ ಆಗ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಸದಾನಂದ ಗೌಡ್ರು. ಇದು ಇದು ಆ ಭೂಮಿಯನ್ನ ಮುಕ್ಕುವ ಕೆಲಸ ಇದೆಯಲ್ಲ, ಆ ಭೂಮಿಯನ್ನ ಕಬಳಿಸುವ ಕೆಲಸ ಇದೆಯಲ್ಲ, ಆ ಭೂಮಿ ಮೇಲೆ ಕಣ್ಣು ಹಾಕಿರೋದಿದೆಯಲ್ಲ, ಅದು ಈಗಲಿಂದಲ್ಲ, ಅದು ಎಲ್ಲಾ ರಾಜಕೀಯ ಪಕ್ಷಗಳ ಕಣ್ಣಲ್ಲಿ ಬಿದ್ದಿದೆ, ಆ ರೈತರ ಮೇಲೆ ಬಿದ್ದಿದೆ. ಈಗ ಎಲ್ಲ ನಾಳೆ ಅಶೋಕ್ ಅವರಲ್ಲಿ ಹೋಗ್ತಿದ್ದಾರೆ. ಅಶೋಕ್ ಅವರು ರೆವಿನ್ಯೂ ಮಿನಿಸ್ಟರ್ ಆಗಿರೋ ಟೈಮಲ್ಲೇ ಸೀರೀಸ್ ಆಫ್ ಡೆವಲಪ್ಮೆಂಟ್ಸ್ ಆಗಿದೆ. ಈಗ ಡಿ ಕೆ ಶಿವಕುಮಾರ್ ಅವರು DCM ಆದ್ಮೇಲೆ ಆ ಯೋಜನೆಗಳ ಲಾಭವನ್ನ ಪಡ್ಕೊಂಡು ಅವರು ಒಂದ್ 4 ಹೆಜ್ಜೆ ಮುಂದಕ್ಕೆ ಹೋಗ್ತಿದ್ದಾರೆ. ಅದನ್ನ ಡಿಪೆಂಡ್ ಮಾಡ್ತಿರೋದಲ್ಲ. ಹೇಗೆ ಒಂದು ರಾಜಕೀಯ ವ್ಯವಸ್ಥೆ ಬೆಂಗಳೂರು ಸುತ್ತಮುತ್ತಲ ರೈತರ ಬದುಕುಗಳ ಮೇಲೆ ಆಟ ಆಡ್ಕೊ ಅನ್ನೋದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೇನೆ. ಇದು ಈಗ ದೇವನಹಳ್ಳಿದು ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಇದ್ರು, ಅಲ್ಲಿ ಪ್ರೊಟೆಸ್ಟ್ ಆಯ್ತು, ರೈತರ ಹಕ್ಕುಗಳು ಭೂಮಿ ಕಸ್ಕೊಳ್ಳೋ ಅಂತ ಚಳವಳಿ ಆಯ್ತು. ಅಲ್ಲಿ ಸಿದ್ದರಾಮಯ್ಯ ಯಾಕೆ ಅದನ್ನ ಮರುಪರಿಶೀಲನೆಗೆ ಹಾಕಿದ್ರು? ಭೂಮಿ ಕೊಡೋದು ಬಿಡೋದು ರೈತರಿಗೆ ಬಿಟ್ಟಿದ್ದು ಅಂತ ಯಾಕೆ ಹೇಳಿದ್ರು? ಅವ್ರಿಗೆ ಗೊತ್ತಾಯ್ತು ಇದು ಮುಂದುವರೆದ್ರೆ ಯಾವ ಸ್ಟೇಜಿಗೆ ಹೋಗುತ್ತೋ ಅಂತ. ನಮ್ಮ ಹತ್ರ ಸೀರೀಸ್ ಆಫ್ ಇತಿಹಾಸ ಇದೆ. ರೈತರನ್ನ ಎದುರು ಹಾಕೊಂಡ್ರೆ, ರೈತರ ಆಕ್ರೋಶಕ್ಕೆ ಗುರಿಯಾದ್ರೆ ಯಾವ ಸರ್ಕಾರಗಳು ಬದುಕಲ್ಲ. ಮತ್ತೆ ಇಲ್ಲಿ ಹಠ, ಪ್ರತಿಷ್ಠೆ, ರಾಜಕೀಯ ಅಲ್ಲ, ಬದುಕು ಮುಖ್ಯ ಮತ್ತು ಭೂಮಿ ಮುಖ್ಯ. ಹೀಗಾಗಿ ಈ ಸರ್ಕಾರಕ್ಕೆ ರಾಜಕೀಯವಾಗಿಯೂ ಕೂಡ ಸ್ವಲ್ಪ ಜಾಣತನ ಬೇಕು. ರಾಜಕೀಯವಾಗಿಯೂ ಯಾಕೆ ಅಂತಂದ್ರೆ ಇಲ್ಲಿ ಬಿಡಿ, ಕೆಪಿಸಿಸಿ ಅಥವಾ ಈ ಸರ್ಕಾರ ಬಿಡಿ, ರಾಹುಲ್ ಗಾಂಧಿ ಬಿಡುದ್ ಬರುತ್ತಿದ್ವು. ಪಂಜಾಬ್ ಚಳವಳಿ ಆಯ್ತಲ್ವಾ, ಆ ಲೆವೆಲ್ಗೆ ಹೋಗುವಷ್ಟು ತೀವ್ರತೆ ಇದೆ ಪಂಜಾಬ್ ರೈತರ ಚಳವಳಿಗೆ. ಓಕೆ, ರವಿಕೃಷ್ಣ ರೆಡ್ಡಿ ಸರ್, ಈ ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ಇದರಲ್ಲಿ ಒಂದ್ ರೀತಿಯಲ್ಲಿ ಅವರು ಕೂಡ ಪಾಲುದಾರರು ಈ ಯೋಜನೆ ಸಂಬಂಧಪಟ್ಟಂತೆ. ಆಗ ನಿಮ್ ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದಾಗ ಇದನ್ನ ಕ್ಯಾನ್ಸಲ್ ಮಾಡಬಹುದಾಗಿತ್ತಲ್ಲ ಅನ್ನೋದು ಕಾಂಗ್ರೆಸ್ ಪ್ರಶ್ನೆ. ಸೊ ಈಗ ರಾಜಕೀಯವಾಗಿ ಇದು ಹೊರತುಪಡಿಸಿ ನೋಡೋದಾದ್ರೆ ಅಥವಾ ರಾಜಕೀಯ ಇದ್ರಲ್ಲಿ ಬೆರ್ತಿರೋದನ್ನ ನೋಡೋದಾದ್ರೆ ಏನ್ ವಿಶ್ಲೇಷಣೆ ಮಾಡ್ತೀರಿ ಸರ್ ತಾವು? ನೋಡಿ, ಎಲ್ಲಾ ರಾಜಕೀಯ ಪಕ್ಷಗಳಲ್ಲ, JCB ಪಕ್ಷಗಳು, ಕಾಂಗ್ರೆಸ್, JCB ಪಕ್ಷಗಳಿಗೆ ನಾವು ರಾಜಕೀಯ ಪಕ್ಷವಾಗಿದ್ದೀವಿ. ಇವತ್ತು ಈ 3 ದೊಡ್ಡ ಪಕ್ಷಗಳಿಗೆ ಹಣ ಇಲ್ಲದೆ ಚುನಾವಣೆಗಳನ್ನ ಎದುರಿಸೋದಿಕ್ ಆಗ್ತಾ ಇಲ್ಲ. ಮುಖ್ಯವಾಗಿ ಕೆಲವರು ರಾಜಕಾರಣಿಗಳು ಹಣದಾಹಿಗಳಾಗಿರ್ತಾರೆ, ಕೆಲವರು ಭೂದಾಹಿಗಳಾಗಿರ್ತಾರೆ, ಕೆಲವರು ಬಹುತೇಕರು ಅಧಿಕಾರದಾಹಿಗಳಾಗಿರ್ತಾರೆ. ಆದ್ರೆ DK ಶಿವಕುಮಾರ್ ವಿಶೇಷವಾದ ವ್ಯಕ್ತಿ. ಅವರು ಹಣದಾಹ, ಭೂದಾಹ, ಅಧಿಕಾರದಾಹ ಎಲ್ಲಾ ಇರುವಂತವ್ರು. ಮತ್ತೆ ಇದು ಆಗ್ಲೇ ಹೇಳಿದಾಗೆ ಇದು ಇವತ್ತು ಕಾಂಗ್ರೆಸ್ನವರು ಮುಂದಿಟ್ಟಿರೋದ್ರಿಂದ ಒಂದಷ್ಟು JDS ಅಲ್ಲಿ ಸ್ಥಳೀಯವಾಗಿ ರೈತರು ವಿರುದ್ಧವಾಗಿರೋದ್ರಿಂದ ಅದು ಮಾಗಡಿ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ, ರಾಮನಗರ ತಾಲೂಕಾದ್ರೂ. ಹಾಗಾಗಿ ಒಂದಷ್ಟು ವಿರೋಧ ಅಲ್ಲಿ JDS ನವರು ಮಾಡ್ತಾ ಇದ್ದಾರೆ. ಆದ್ರೆ JDS ನವರೇ ಇದನ್ನ ಮಾಡೋದಕ್ಕೆ ಮುಂದಾಗಿದ್ರು ನಾವೇನು ಆಶ್ಚರ್ಯ ಪಡಬೇಕಾಗಿಲ್ಲ. ಮತ್ತೆ ನಾನು ಅನಿತಾ ಕುಮಾರಸ್ವಾಮಿ ಅವರೇ ಕೂಡ ನಮ್ಮ ಜಮೀನು ವಶಕ್ಕೆ ಏನು ಯೋಜನೆ ವಶಕ್ಕೆ ತೆಗೆದುಕೊಂಡ್ರೆ ಏನು ಪರಿಹಾರ ಕೊಡಿ ಅಂತ ಅವರು ಕೂಡ ಅರ್ಜಿ ಕೊಟ್ಟಿದ್ರು ಅನ್ನೋದು ಕೂಡ ಕಾಂಗ್ರೆಸ್ ದಾಖಲೆ ಬಿಡುಗಡೆ ಮಾಡಿರುವಂತದ್ದು ಇದೆ. ಹಾಗಾಗಿ ಈಗ ನಿನ್ನೆ ತಾನೇ ನಾನು ಪೋಸ್ಟ್ ಮಾಡಿದ್ದೆ, ಅಶೋಕ್ ಆಗ್ಲಿ ವಿಜಯೇಂದ್ರ ಆಗ್ಲಿ ಯಾಕೆ ಮಾತಾಡ್ತಾ ಇಲ್ಲ ಈ ವಿಚಾರವಾಗಿ? ಯಾಕೆ ಅಧಿಕೃತ ವಿರೋಧ ಪಕ್ಷವಾಗಿ? ನಾನು ವಿಜಯೇಂದ್ರ ಬಗ್ಗೆ ಮಾತಾಡೋದಿಲ್ಲ, ಯಾಕಂದ್ರೆ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷರು, ಪಕ್ಷವಾಗಲ್ಲ. ಆದರೆ ಅಧಿಕೃತ ವಿರೋಧ ಪಕ್ಷವಾಗಿ ಸಂಪುಟ ದರ್ಜೆ ಸ್ಥಾನಮಾನ ಇರುವಂತಹ IAS KS ಆಫೀಸರ್ಗಳ ಆಫೀಸಲ್ಲಿ ಕೆಲಸ ಮಾಡುವಂತಹ ಈ ಒಂದು ವ್ಯವಸ್ಥೆ ಇರುವಂತಹ ಅಶೋಕ್ ಅವರು ಈ ಯೋಜನೆಯ ಬಗ್ಗೆ ಏನ್ ಹೇಳ್ತಾರೆ, ಇದರ ಸಾಧಕ ಬಾಧಕಗಳ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದು ನಮಗೆ ತುಂಬಾ ಅಗತ್ಯವಾಗಿರುವಂತಹದ್ದು. ಅವರು ಜನರ ಹಿತವನ್ನ ಪ್ರೊಟೆಕ್ಟ್ ಮಾಡ್ಬೇಕು ಸರ್ಕಾರ ಕೆಲವೊಂದು ತಪ್ಪುಗಳು ಮಾಡಿದಾಗ. ಆದ್ರೆ ಅಶೋಕ್ ಅವರು ಈಗ ನಾವು ನಿನ್ನೆ ಮೊನ್ನೆ 3-4 ದಿವಸದಿಂದ ಒತ್ತಡಗಳನ್ನು ಹೇರಿದ ಕಾರಣಕ್ಕಾಗಿನೇ ಇವಾಗ ಬಿಜೆಪಿ ಅವರು ಮಾತಾಡ್ತಾ ಇರೋದು, ವಿಶೇಷವಾಗಿ ನಮ್ಮ ಒತ್ತಡಗಳಿಂದಾಗಿ. ಹಾಗಾಗಿ 3 ಪಕ್ಷಗಳು ಅವು ಸಿಕ್ಕಿದ್ರೆ ತಿನ್ನೋದಿಕ್ಕೆ ನಮಗೆ ಅವಕಾಶ ಆಗಬೇಕು, ಬೇರೆ ಯಾರಿಗೂ ಬೇಡ. ಅಭಿವೃದ್ಧಿ ಯೋಜನೆ ಬೇಡ ಬೇಡವಂತನಾ ಅಂದ್ರೆ ಈಗ ಯೋಜನೆಗೆ ಅಭಿವೃದ್ಧಿ ಯೋಜನೆಗಳು ಅದಕ್ಕೆ ಬರ್ತಿದ್ದೀನಿ. ಯೋಜನೆಗಳು ಬೇಕು, ಅಭಿವೃದ್ಧಿ ಆಗ್ಬೇಕು, ಆದರೆ ಅಟ್ ವಾಟ್ ಕಾಸ್ಟ್? ನಾವು ನೋಡಿ, 100 ಜನ ಬೆಂಗಳೂರಲ್ಲಿ ಲೇಔಟ್ಗಳನ್ನ ಮಾಡ್ತಾರೆ. ಸರ್ಕಾರದ ಏನ್ ಜವಾಬ್ದಾರಿ ಇದರಲ್ಲಿ? ನಮ್ಮ ಊರಿನಲ್ಲಿ ನನ್ನ ಮನೆಯಿಂದ ಕೇವಲ ಅರ್ಧ ಕಿಲೋಮೀಟರ್ ದೂರದಲ್ಲಿ ಸೂರ್ಯ ಸಿಟಿ ಇದೆ. ಸೂರ್ಯ ಸಿಟಿ 45,000 ಎಕರೆ ವಿಸ್ತೀರ್ಣ ಪ್ರದೇಶದಲ್ಲಿ ಫೇಸ್ 1, ಫೇಸ್ 2, ಫೇಸ್ 3, ಫೇಸ್ 4 ಮಾಡಿದ್ದಾರೆ. ಸಾವಿರಾರು ಸೈಟ್ಗಳು, 16,000 ಸೈಟ್ಗಳಲ್ಲಿ ಖಾಲಿ ಇವೆ, ಇನ್ನೂ ಪೂರ್ತಿ ವಿತರಣೆ ಆಗಿಲ್ಲ. ವಿತರಣೆ ಮಾರಾಟವಾಗಿ 2-3 ಜನ ಮಾರಾಟ ಮಾಡ್ಕೊಂಡಿದ್ದಾರೆ. ನಾನು ಮೊದಲು ತಗೊಂಡೆ ಸರ್ಕಾರದಿಂದ
ನನಗೆ ಅಳಾಟ ಆಯ್ತು, ನಾನು ಅದನ್ನ ಲಾಭಕ್ಕೆ ಇನ್ನೊಬ್ರಿಗೆ ಮಾರಿದೆ, ಅವ್ರಿನ್ನೊಬ್ರಿಗೆ ಮಾರಿದ್ದಾರೆ. ಇಲ್ಲಿ ತನಕ ಸೂರ್ಯ ಸಿಟಿಯ ಮುಕ್ಕಾಲು ಭಾಗ ಸೈಟ್ಗಳಲ್ಲಿ ಯಾವುದೇ ನಿರ್ಮಾಣ ಕಾರ್ಯ ಆಗಿಲ್ಲ. ಗಮನಿಸಿ, ಕೇವಲ ಬೆಂಗಳೂರಿನಿಂದ 25 ಕಿಲೋಮೀಟರ್ ದೂರದಲ್ಲಿ, 24 ಕಿಲೋಮೀಟರ್ ದೂರದಲ್ಲಿ, ಎಲೆಕ್ಟ್ರಾನ್ ಸಿಟಿಯಿಂದ ಕೇವಲ 6-7 ಕಿಲೋಮೀಟರ್ ದೂರದಲ್ಲಿರುವಂತಹ ಸೂರ್ಯ ಸಿಟಿಯಲ್ಲಿ ಈಗಲೂ 70-80% ಸೈಟ್ಗಳು ಖಾಲಿ ಇವೆ. ಹಾಗಾಗಿ ಯಾವ ಪುರುಷಾರ್ಥಕ್ಕಾಗಿ ಈಗ ಬಿಡದಿಯಲ್ಲಿ ಅದರ ಸೂರ್ಯ ಸಿಟಿಯ 2-3 ಅಂದ್ರೆ 4 ಫೇಸ್ಗಳ 2 ವಿಸ್ತೀರ್ಣದಲ್ಲಿ ಯಾವ ಪುರುಷಾರ್ಥಕ್ಕಾಗಿ ಇವರು ಸೈಟ್ಗಳನ್ನ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ? ಒಂದನೇದು. ಎರಡನೇದು, ಲೇಔಟ್ಗಳು ಬೇಕು, ಡೆವಲಪ್ಮೆಂಟ್ ಆಗ್ಬೇಕು. ಆದ್ರೆ ನಿಮ್ಗೆ ಇಷ್ಟು ದೊಡ್ಡ ಜಾಗ ಬೇಕಾ? ಭೂಮಿಯನ್ನೇ ಕಳೆದುಕೊಂಡ್ರೆ ಅವರು ಮಣ್ಣನ್ನೇ ತಿನ್ನಬೇಕು. ಅವರು ಅವರ ಮನೆಯಲ್ಲಿರುವಂತವರಿಗೆ, ಬಹುತೇಕ ಜನ ಅಲ್ಲಿರುವಂತ ಗ್ರಾಮಸ್ಥರು 50 ವರ್ಷ ದಾಟಿರುವಂತವರು ಅತ್ಯಂತ ವಿದ್ಯಾವಂತರಲ್ಲ. ಅವರು ಎಲ್ಲೂ ಹೋದ್ರು ಅವರಿಗೆ ಕೆಲಸ ಸಿಗೋದಿಲ್ಲ. ಮೋಸ್ಟ್ ಆಫ್ ದೆಮ್ ಅಬೌವ್ 40 years ಆರ್ ಅನ್ಎಂಪ್ಲಾಯಬಲ್ ಅದರ್ ದ್ಯಾನ್ ಅಗ್ರಿಕಲ್ಚರ್. ಹಾಗಾಗಿ ಅವರು ತಮ್ಮದೇ ಜಮೀನುಗಳನ್ನ ಕಳ್ಕೊಂಡ ಮೇಲೆ ಇನ್ನೆಲ್ಲೋ ಬೇರೆ ತರ ಕೂಲಿಗೆ ಹೋಗ್ಬೇಕು ಹೊರತು ಬೇರೆ ಅವ್ರಿಗೆ ಉದ್ಯೋಗವೇ ಇಲ್ಲ. ಇಲ್ಲಿ ದುಡ್ಡು ಬಂತು, ಮನೆ ಕಟ್ಟಿದ್ರು, ಕಾರ್ ತಗೊಂಡ್ರು, ಸೈಟ್ ತಗೊಂಡು, ಇನ್ನೊಂದು ಏನೋ ಗಾಡಿ ತಗೊಂಡ್ರು, ಮಕ್ಕಳಿಗೆ ಏನಾದ್ರು ಓದಿಸೋದು ಅಂತ ಆದ್ಮೇಲೆ ಅವ್ರ ಹತ್ರ ಇರೋ ದುಡ್ಡು ಖಾಲಿ ಆದ್ಮೇಲೆ ಅವ್ರಿಗೆ ಯಾವುದೇ ಜೀವನೋಪಾಯ ಇಲ್ಲ. ಯಾಕೆಂದ್ರೆ ಒಂದು ವಿಚಾರ ನಿಮ್ಗೂ ಗೊತ್ತಿರ್ಲಿ, ಬಹುತೇಕ ಸರ್ಕಾರಿ ನೌಕರರು, ಶಿಕ್ಷಕರನ್ನ ಬಿಟ್ಟು ಬಹುತೇಕರು SDA FDA ಆಗಿ ಈ ತರ ಕೆಲಸ ಮಾಡುವಂತವ್ರು ಅವರ ಸ್ಕಿಲ್ಸ್, ವಿಶೇಷವಾದ ಸ್ಕಿಲ್ಸ್ ಇರೋದಿಲ್ಲ. ಅವರು ಅಲ್ಲಿ ಸರ್ಕಾರಿ ಕೆಲಸ ಕಳ್ಕೊಂಡ್ರೆ ಯಾವ್ದೇ ಪ್ರೈವೇಟ್ ಫ್ಯಾಕ್ಟರಿಗಳಲ್ಲೂ ಅವ್ರಿಗೆ ಕೆಲಸ ಸಿಗೋದಿಲ್ಲ. ಯಾಕಂದ್ರೆ 40 ವರ್ಷ ದಾಟಿರುವಂತವ್ರಿಗೆ ಯಾವ್ದೋ ಪೆನ್ನು ಪೇಪರ್ ಅರ್ಜಿ ಇಟ್ಕೊಂಡಿರೋಂಥವ್ರಿಗೆ ಎಲ್ಲಿ ಅಪ್ಲೈ ಮಾಡ್ಕೊಳ್ತೀರಾ ನೀವು? ಅದೇ ತರಹದ ಈ ಕೃಷಿಕರ ಸಮಸ್ಯೆ, ಕೃಷಿ ಬಿಟ್ಟು ಬೇರೆ ಗೊತ್ತಿಲ್ಲ. ಜಮೀನು ಕಳ್ಕೊಂಡ್ರೆ ಅವರು ಬೀದಿಗೆ ಬೀಳೋದು. ಹಾಗಾಗಿ ಎಲ್ಲಿ ಮಂಜೂರು ನಿಜಕ್ಕೂ ಆ 7,500 ಎಕರೆ ಪ್ರದೇಶದಲ್ಲಿ ಸರ್ಕಾರಿ ಭೂಮಿ ಅನ್ನೋದು ಬಿಟ್ಟು ಯಾವುದನ್ನು ಮಂಜೂರು ಬಿಟ್ಟಿಲ್ಲ. ಹಬ್ಬ ಅಂದ್ರೆ 50-100 ಎಕರೆ 200 ಎಕರೆ ಇರ್ಬೋದು. ಇಂತಹ ಫಲವತ್ತಾದ ಭೂಮಿಯನ್ನ ಬಂಜರು ಭೂಮಿ ಅಂತ ಹೇಳಿ, ಅದು ಆ ಯಾವ ಪರಮ ನೀಚ ಅದನ್ನ ಬಂಜರು ಅನ್ನೋ ಗೊತ್ತಿಲ್ಲ. ಯಾರ ಮಾತು ಕೇಳ್ಕೊಂಡು DK ಶಿವಕುಮಾರ್ ಅಂದ್ರೂ ಗೊತ್ತಿಲ್ಲ. ಅವ್ರು ಹೇಳೋದೇನು, ಅಲ್ಲಿ ಯಾರು ಉಳುಮೆ ಮಾಡ್ತಾ ಇಲ್ಲ, ಬಂಜರು ಭೂಮಿ. ಎಷ್ಟು ನಗ್ನ ಏನಂತಾರೆ, ಒಂದು ರೀತಿಯಲ್ಲಿ ಎಷ್ಟು ಸುಳ್ಳುಗಳನ್ನ ತಲೆ ಮೇಲೆ ಹೊಡೆದಂಗೆ DK ಶಿವಕುಮಾರ್ ಹೇಳ್ತಾರಲ್ಲ. ಯಾವ ಹಠ ಇದು? ಹಠ ಕೇವಲ ಹಣದಾಹದಿಂದಾಗಿ, ಭೂದಾಹದಿಂದಾಗಿ, ಅಧಿಕಾರ ದಾಹದಿಂದಾಗಿ ಬಂದಿರುವಂತಹದ್ದು. DK ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿದ್ದಾಗ ನಾವು ಬೇರೆ ತರಕ್ಕೆ ಮಾತಾಡಬಹುದಿತ್ತು. ಇವತ್ತು ಅವರು ಮುಖ್ಯಮಂತ್ರಿ. ಸಮೀವುಲ್ಲಾ ಅವ್ರು ಹೇಳಿದಂಗೆ ಈಗ ಅವರು ಮುಖ್ಯಮಂತ್ರಿ ಆಗಿ ಇಂತಹ ನಿರ್ಧಾರಗಳನ್ನ ತೆಗೆದುಕೊಂಡ್ರೆ, ಇಂತಹ ಸಮಯದಲ್ಲಿ ಹಿಂದೆ ಸರಿದೇ ಇದ್ರೆ ಅವ್ರು ಮಂತ್ರಿಯಾಗಿ ತೆಗೆದುಕೊಂಡು ಕೋತಿ ತಾಂತಿಂದು ಮೇಕೆ ಬಾಯಿಗೆ ಹೊರಸ್ತು ಅಂತ ತಪ್ಪಿಸ್ಕೊಳ್ಬಹುದಿತ್ತು. ಈಗ ಮುಖ್ಯಮಂತ್ರಿಯಾಗಿ ಇದೇ ಹಠಮಾರಿತನದಲ್ಲಿ DK ಶಿವಕುಮಾರ್ ಮುಂದುವರೆದ್ರೆ ಅವರ ಪತನಕ್ಕೆ ಇಲ್ಲಿಂದಲೇ ನಾಂದಿ ಆಗುತ್ತೆ. ಇಷ್ಟೂ ಪ್ರದೇಶದಲ್ಲಿ ಅಲ್ಲಿ ಸಿಗುವಷ್ಟು ಸಮೃದ್ಧವಾದ ನೀರು ಬೇರೆ ಯಾವ ತಾಲೂಕಿನಲ್ಲೂ ಸಿಗ್ತಾ ಇಲ್ಲ, ಯಾವ ಹೋಬಳಿಯಲ್ಲೂ ಸಿಗ್ತಾ ಇಲ್ಲ. ಈಗಾಗಲೇ ಹೇಳಿದಾಗೆ ಲಕ್ಷಾಂತರ. ಆಮೇಲೆ ನಾವು ಕಲ್ಪನೆ ಬೇಕು, ಏನಿದು ಲೇಔಟ್ ಅಥವಾ ಇವ್ರು AICT ಅಂದ್ರೆ ಪ್ರತಿಯೊಂದು ಮರವನ್ನು ಕಡಿಯಲಾಗುತ್ತೆ. 400-500 ವರ್ಷಗಳ ವಯಸ್ಸಾಗಿರುವಂತಹ ಆಲದ ಮರಗಳನ್ನ, ಅರಳಿ ಮರಗಳನ್ನ ಅಲ್ಲಿ ಕಡಿಯಲಾಗುತ್ತೆ ಅಂತ 100 ಮರಗಳು ಈ 9 ಹಳ್ಳಿಗಳ ವ್ಯಾಪ್ತಿಯಲ್ಲಿದೆ. ಮತ್ತೆ ಅಲ್ಲಿ ಹಳ್ಳ ಕೊಳ್ಳ ಒಂದು ರೀತಿಯ ಭೂ ವೈವಿಧ್ಯತೆ ಇದೆ. ಅವೆಲ್ಲವನ್ನು JCBಗಳನ್ನ ತಂದು ಮಟ್ಟ ಮಾಡಲಾಗುತ್ತೆ. ಸಣ್ಣ ಪುಟ್ಟ ಗುಡ್ಡ, ಕಾಲುವೆ, ರಾಜಕಾಲುವೆ ಯಾವುದು ಉಳಿಯೋದಿಲ್ಲ. ಯಾವ್ದಾದ್ರು ಸುವರ್ಣಾವತಿ ಮತ್ತು ವೃಷಭಾವತಿ ಏನಿದೆ, ಅರ್ಕಾವತಿ ಅಲ್ಲ ವೃಷಭಾವತಿ, ಆ ಎರಡು ಅವಳ ನದಿ ಪಾತ್ರವನ್ನ ಒಂದಷ್ಟು ಉಳಿಸ್ಕೊಳ್ಳಲಾಗುತ್ತೆ ಅನ್ನೋದು ಬಿಟ್ರೆ ಮಿಕ್ಕ ಯಾವ ಹಳ್ಳುಗಳನ್ನು ಉಳಿಸ್ಕೊಳ್ಳೋದಿಲ್ಲ. ಹೊಸದಾಗಿ ಕಾಲುವೆಗಳು, ಹೊಸದಾಗಿ ರಸ್ತೆಗಳು, ಸಂಪೂರ್ಣವಾಗಿ ಬರಡು ಬಂಜರ ಪ್ರದೇಶವನ್ನಾಗಿ ಇದನ್ನ ನೆಲಸಮ ಮಾಡಿ ಅದನ್ನ ಮಾಡಿ ಅಲ್ಲಿ ಇವರು ಸೈಟ್ಗಳನ್ನ ಮಾಡ್ತಾರೆ. ಆವಾಗ 30/40, 40/60, 80/50 ಈ ತರಕ್ಕೆ ಬೇರೆ ಬೇರೆ ಮಾಡ್ತಾರೆ. ನಿಜಕ್ಕೂ ಬಂಜರು ಆಗುವುದು ಅದು ಲೇಔಟ್ ಆದಾಗ. ಅಲ್ಲಿ ಪ್ರಾಣಿ ಪಕ್ಷಿಗಳು ಇರೋದಿಲ್ಲ, ಮನುಷ್ಯರು ಕೂಡ ವಾಸ ಮಾಡೋದಕ್ಕೆ ಆಗೋದಿಲ್ಲ. ಅಲ್ಲಿ ಹೋಗಿ ಅವರು ಮನೆ ಕಟ್ಕೊಳ್ಳೋ ತನಕ ಅಲ್ಲಿ ಕೃಷಿ ಇರೋದಿಲ್ಲ. ಇಂತಹ ಒಂದು ಜೀವ ವೈವಿಧ್ಯ, ಭೂ ವೈವಿಧ್ಯ ಇರುವಂತಹ ಪ್ರದೇಶವನ್ನ 7,500 ಎಕರೆ ಭೂ ಪ್ರದೇಶವನ್ನ ಇವರು ನಿಜಕ್ಕೂ ಪ್ರಕೃತಿಯ ಮೇಲೆ ಅತ್ಯಾಚಾರ ಮಾಡಿ ಅದನ್ನ ಬಂಜರು ಮಾಡೋದಿದೆಯಲ್ವಾ, ಇದಕ್ಕಿಂತ ದೊಡ್ಡ ಪಾಪ ನನಗೆ ಗೊತ್ತಿರೋ DK ಶಿವಕುಮಾರ್ ಅವ್ರ ಮೇಲೆ ನೂರಾರು ಆರೋಪಗಳಿದೆ. ಆದ್ರೆ ಅವರು ಮಾಡಲಿರುವ ಅತಿ ದೊಡ್ಡ ಪಾಪ ಕೃತ್ಯ ಇದೇನೆ. ನಾನು ಅವ್ರ ಕೈ ಮುಗಿದು ಇಲ್ಲೂ ಅಷ್ಟೇ ಹಲವಾರು ಕಡೆ ಕೇಳಿದ್ದೀನಿ, ದಯವಿಟ್ಟು ಇದನ್ನ ಮಾಡ್ಬೇಡಿ. ಒಳ್ಳೇದಾಗೋದಿಲ್ಲ, ನಿಮ್ಗಂತೂ ಒಳ್ಳೇದಾಗೋದಿಲ್ಲ. ರಾಹುಲ್ ಗಾಂಧಿ ಅವರ ಬುಡಕ್ಕೂ ಬರುತ್ತೆ ಅಂತ ಅದಕ್ಕೆ ಪೂರಕವಾಗಿ ಪಕ್ಷದಲ್ಲೂ ಕೂಡ ಒಂದಷ್ಟು ಈ ಯೋಜನೆಯ ವಿರೋಧಕ್ಕೂ ಒಂದಷ್ಟು ಸಚಿವರು ಮಾತಾಡ್ತಾ ಇರುವಂತದ್ದು. ನಿನ್ನೆ ಬಹಿರಂಗವಾಗಿ ಸತೀಶ್ ಜಾರಕಿಹೊಳಿ ಹೇಳಿದ್ರು, ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತ ರೀತಿ ಯೋಜನೆ ಬೇಕಾ ಅಂತ. ಇದನ್ನ ನೀವ್ ಯಾವ ರೀತಿ ನೋಡ್ತೀರಾ ಸರ್? ಅಂದ್ರೆ ನಿಜವಾಗ್ಲೂ ಕೂಡ ಯೋಜನೆ ಮಾಡಿದ್ರೆ ಸರ್ಕಾರ ದೊಡ್ಡ ಮಟ್ಟ ಡ್ಯಾಮೇಜ್ ಆಗುತ್ತಾ? ಈಗ ಅದನ್ನ ಹೇಳೋದಕ್ಕಿಂತ ಮೊದಲು
ಒಂದು ಈಗ 9,000 ಎಕರೆ ಜಮೀನನ್ನ ನೋಟಿಫೈ ಮಾಡಿದ್ದಾರೆ. ಆ ಬೈರ್ಮಂಗ್ಲಕ್ಕೆ ಮುಖ್ಯವಾಗಿ ಬೈರ್ಮಂಗ್ಲ ಕೆರೆ ಕಲುಷಿತ ಆಗಿದೆ. ಅಲ್ಲಿ ಅಗ್ರಿಕಲ್ಚರ್ ಕನ್ಸ್ಯೂಮಿಗೆ ಅರ್ಹತೆ ಇಲ್ಲ. ಅವರು ಹೇಳ್ತಿರೋ ರೀಸನ್ ಅಲ್ಲಿ ಅದರ ಬೈರ್ಮಂಗಲ ಕೆರೆ ಸುತ್ತಮುತ್ತ ಬೆಳೆಯುವ ಕೃಷಿ ಉತ್ಪನ್ನಗಳಿಗೆ ಬೇಡಿಕೆ ಇಲ್ಲ, ಕೊಂಡ್ಕೊಳ್ಳೋದಿಲ್ಲ, ಬೆಳೀತಾ ಇಲ್ಲ, ಭೂಮಿ ವಿಸ್ಮಯ ಆಗಿದೆ, ಕೆರೆ ಹಾಳಾಗಿದೆ, ಈ ತರದ ರೀಸನ್ಸ್ ಹೇಳ್ತಾರೆ. ಕೆರೆ ಹಾಳಾಗಿದ್ರೆ ಕೆರೆ ಸರಿಪಡಿಸಕ್ಕೆ ಗೌರ್ಮೆಂಟಿಗೆ ಆಗಲ್ವೇನ್ರಿ? ಅದ್ಯಾವ ಲೆಕ್ಕ ರೀ? ಕೆರೆ ಸರಿ ಮಾಡಕ್ಕಾಗಲ್ವಾ? ಕಲುಷಿತ ಆಗಿದ್ರೆ ಯಾವ್ದೋ ಫ್ಯಾಕ್ಟ್ರಿ ಯಾವ್ದೋ ಕೊಚ್ಚೆ ನೀರು ಬಿಡ್ತಿರ್ತಾರೆ. ಎಲ್ಲ ಅದೇ ತರ ಮಾಡೋದು. ಕೆರೆಗಳೆಲ್ಲ ಹಾಳಾಗೋದಕ್ಕೆ, ಸರೋವರ ಎಲ್ಲ ಹಾಳಾಗೋದಕ್ಕೆ ಅದೇ ಕಾರಣ ಮುಖ್ಯವಾಗಿ. ಅದ್ರ ಮೇಲೆ ಪರಿಸರ ನಿಯಂತ್ರಣ ಮಂಡಳಿ ನೋಡ್ಕೊಳ್ಳಲ್ಲ. ಅದ್ ಹೆಂಗ್ ವರ್ಕ್ ಮಾಡುತ್ತೆ ಎಲ್ರಿಗೂ ಗೊತ್ತು ಆಯ್ತಾ. ಅದು ಜಿನೈನ್ ರೀಸನ್ ಅಲ್ಲ. ನಂಬರ್ 1. ನಂಬರ್ 2, ಈಗ ನಮಗೆ ಆಕರ್ಷಕ 2.5 ಕೋಟಿ ಒಂದು ಎಕರೆಗೆ, 2.5 ಕೋಟಿ ಒಂದು ಎಕರೆಗೆ ಅಂತ. ಈಗ 4 ಎಕರೆ, 5 ಎಕರೆ, 10 ಎಕರೆ ಇಟ್ಕೊಂಡಿರೋರ್ ಸಂಖ್ಯೆ ಆಯ್ತಪ್ಪ. 5 ಎಕರೆ 5 ಎಕರೆ ಇಟ್ಕೊಂಡಿರೋನಿಗೆ ಒಂದ್ 13-14 ಕೋಟಿ ಸಿಗುತ್ತೆ. 10 ಎಕರೆ ಇಟ್ಕೊಂಡಿರೋನಿಗೆ ಒಂದ್ 25 ಕೋಟಿ ಸಿಗುತ್ತೆ ಅಂತ ಇಟ್ಕೊಳ್ಳೋಣ. ಎಷ್ಟ್ ಜನದ ಹತ್ರ ಇದೆ? 20 ಗುಂಟೆ 10 ಗುಂಟೆ ದನ ಕಟ್ಕೊಂಡು, ಅಲ್ಲಿ ಏನೋ ಸಣ್ಣ ಪುಟ್ಟ 4 ತೆಂಗಿನ ಮರ ಹಾಕೊಂಡು, ರಾಗಿ ಬೆಳ್ಕೊಂಡು, ಹಿಪ್ಪನೇರಳೆ ಬೆಳ್ಕೊಂಡು, ರೇಷ್ಮೆ ಪ್ಲೇಚರ್ ಕಟ್ಕೊಂಡು, ರೇಷ್ಮೆ ಗೂಡ್ ಹಾಕೊಂಡು ಬದುಕ್ತಿರೋ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿದೆ. ಅವ್ರಿಗೆ ಕಾಂಪನ್ಸೇಷನ್ ಎಕರೆಗೆ 2.5 ಕೋಟಿ 2.25 ಕೋಟಿ ಅವ್ರಿಗೆ ಎಷ್ಟು ಕಾಂಪನ್ಸೇಷನ್ ಸಿಗುತ್ತೆ? 35 ಲಕ್ಷ 40 ಲಕ್ಷ ಎತ್ಕೊಂಡು ಮುಳೆ ಹೊರಟೋಗ್ತಾರೆ. ಬೆಂಗಳೂರು ಗ್ರಾಮಾಂತರದ ಜನ ಗುಳೆ ಹೊರಟೋಗ್ತಾರೆ. ಬಡವರು, ರೈತರು ಯಾವ ನಗರ ಪ್ರದೇಶಗಳಿಗೆ ಕೂಲಿ ಮಾಡಕ್ ಹೋಗ್ತಾರೆ, ಬೆಂಗಳೂರಿಗೆ ಬರ್ತಾರೆ ಕೂಲಿ ಮಾಡೋದು. ಎಲೆಕ್ಟ್ರಾನಿಕ್ ಸಿಟಿ ಆವಾಗ IT ಸಿಟಿ ಕನ್ಸ್ಟ್ರಕ್ಟ್ ಆಗ್ಬೇಕಾದ್ರೆ ಆಯ್ತಾ, ಅಲ್ಲೆಲ್ಲ ಹೊಲಗಳಿದ್ದು. ರವಿಕೃಷ್ಣ ರೆಡ್ಡಿ ಅವರು ನನಗಿಂತ ಜಾಸ್ತಿ ಅವ್ರಿಗೆ ಗೊತ್ತು. ಆ ಎಲೆಕ್ಟ್ರಾನಿಕ್ ಸಿಟಿಗಳಿಂದ ಭೂಮಿ ವಶಪಡಿಸ್ಕೋಬೇಕಾದ್ರೆ IT ಗೋಸ್ಕರ ಅವಾಗ ಅಲ್ಲೆಲ್ಲ ಹೊಲಗಳು, ರೈತರುಗಳು ಎಲ್ಲಾದ್ರು ಸ್ವಲ್ಪ ಈ ಬೆಂಗಳೂರಲ್ಲಿ ಪಡ್ಡೆಗಳಿದ್ದು ಹುಡುಗರೆಲ್ಲ ದುಡ್ಡು ಎತ್ಕೊಂಡ್ಬಂದು ಎಲ್ಲೆಲ್ಲ ಲೈವ್ ಬ್ಯಾಂಡಿಗೆ ಹಾಕಿದ್ರು. ಇನ್ನೆಲ್ಲೋ ರೈತರೆಲ್ಲ ಭೂಮಿ ದುಡ್ಡು ಎಲ್ಲ ಖರ್ಚು ಮಾಡ್ಕೊಂಡು ಆ ಕಂಪ್ನಿಗಳಲ್ಲಿ ಸೆಕ್ಯೂರಿಟಿಗಳಾಗಿ ಇಲ್ಲ ಆಚೆ ಎಲ್ಲ ಹೋಗಿ ಊರು ಬಿಟ್ಟೆ ಹೋಗ್ಬಿಟ್ಟಿದ್ದಾರೆ. ಹೌದು, ಬಿಟ್ಟೆ ಹೋಗ್ಬಿಟ್ಟಿದ್ದಾರೆ. ಒಂದು ತಲೆಮಾರು ಜೀವ ವೈವಿಧ್ಯ ಅಲ್ಲ, ಒಂದು ತಲೆಮಾರು ನಾಶ. ಸಲೀಮುಲ್ಲಾ ಅವ್ರೆ, ಎಷ್ಟೋ ಜನ ಒಂದು ಮದುವೆ ಮಾಡಿ ತಮ್ಮ ಬಹುತೇಕ ಹಣವನ್ನ ಮೈಮರೆತು ಬಿಟ್ಟು ಕಳ್ಕೊಂಡ್ಬಿಡ್ತಾರೆ. ಹೌದು. ಸರ್ಕಾರಗಳು ಹಠ ಅಲ್ಲ, ಈ ಪ್ರತಿಪಕ್ಷಗಳು ರಾಜಕಾರಣ ಮಾಡ್ಲಿ ಅವರ ವೈಫಲ್ಯನೂ ಇದಕ್ಕೆ ಮುಖ್ಯ ಕಾರಣ. ಓಕೆ, ಅಂತಃಕರಣದಿಂದ, ಕರುಣೆಯಿಂದ, ನನ್ನ ಜನ ಅನ್ನೋ ಪ್ರೀತಿ, ಅಂತಃಕರಣ, ಕರುಣೆ ಇಲ್ದಲೇ ಹೋದ್ರೆ ಇದಕ್ಕೆ ಮೀರಿ ತೀರ್ಮಾನ ಕೈಗೊಂಡ್ರೆ ಏನಾಗ್ಬೋದು ಸರ್? ಇದಕ್ಕೆ ಯಾಕಂದ್ರೆ ಇದು ಮೀರಿ ತೀರ್ಮಾನ ಕೈಗೊಂಡ್ರೆ ಈಗ ಪಾರ್ಟಿ ಪ್ರೆಸಿಡೆಂಟ್ ಹರಿಪ್ರಸಾದ್ ಅವ್ರ ಸ್ಟ್ಯಾಂಡ್ ಹೇಳ್ಬೇಕು. ಕ್ಯಾಬಿನೆಟ್ ಮಿನಿಸ್ಟರ್ ಕ್ಯಾಬಿನೆಟ್ ಅಲ್ಲಿ ಡಿಸ್ಕಸ್ ಮಾಡ್ತಾರೆ, ಅವ್ರು ಸ್ಟ್ಯಾಂಡ್ ಹೇಳ್ಬೇಕು. ರಾಹುಲ್ ಗಾಂಧಿ ಅವರು ಈ ಪ್ರಾಜೆಕ್ಟ್ ಬಗ್ಗೆ ಏನು ಅಂತ ಅವ್ರು ಸ್ಟ್ಯಾಂಡ್ ಹೇಳ್ಬೇಕು. ಗೊತ್ತಾಗುತ್ತೆ ಜನ ಏನ್ ಮಾಡ್ಬೇಕು ಏನು ಈಗ ನಾವು ನೋಡಿಲ್ವಾ ರೈತ ಚಳವಳಿ ಹೇಗೆ ಆಂದೋಲನ ಸ್ವರೂಪ ಪಡೀತು, ನರಗುಂದ ಬಂಡಾಯ ಹೆಂಗ್ ಹುಟ್ಟು, ನವಲ್ಗುಂದ ಬಂಡಾಯ ಹೆಂಗ್ ಹುಟ್ಟು, ಇನ್ನ ದೇವೇಗೌಡರಿಗೆ ಗೊತ್ತು ಕುಣಿಗಲ್ಲೋ ಗಲಾಟೆ, ಗೆಜ್ಜಲ್ಗೆರೆ ಗಲಾಟೆ, ನಮ್ಮ ಯಾರು ಕಂಚನಹಳ್ಳಿ ಗಂಗಾಧರ ಮೂರ್ತಿ ಗಲಾಟೆ, ಈಗ ಏನೇನೋ ಆಗ್ತವೆ. ನಾವು ಆಗ್ಬಾರ್ದು. ಡಿ ಕೆ ಶಿವಕುಮಾರ್ ಸಾಧ್ಯ ಇಲ್ಲ ಅಲ್ವಾ ಸರ್? ಡಿ ಕೆ ಶಿವಕುಮಾರ್ ಅಷ್ಟು ಸುಲಭವಾಗಿ ಪರಿಗಣಿಸಕ್ ಸಾಧ್ಯ ಇಲ್ಲ. ಇಲ್ಲ, ಅವ್ರು ಜಾಣ್ರಿದ್ದಾರೆ. ಡಿ ಕೆ ಶಿವಕುಮಾರ್ ಜಾಣ್ರಿದ್ದಾರೆ. ಅವರು ಹಠ ಇರ್ಬಹುದು, ಜಾಣ್ರಿದ್ದಾರೆ. ಅವರು ಪರಿಸ್ಥಿತಿಯನ್ನ ನಿಭಾಯಿಸೋದ್ರಲ್ಲೂ ಅವ್ರು ಜಾಣ್ರಿದ್ದಾರೆ. ಈ ಹಠಕ್ಕೆ ಇದ್ದವ್ರ ತರ ಇದ್ರೂ ಜಾಣ್ರಿದ್ದಾರೆ. ಇಲ್ಲ, ಒಂದು ಸಮಸ್ಯೆ ಇದೆ ಸರ್ ಸಲೀಮುಲ್ಲಾ ಅವರೇ. ಡಿ ಕೆ ಶಿವಕುಮಾರ್ ಇಸ್ ಎ ವೆರಿ ಶ್ರೂಡ್ ಪೊಲಿಟಿಷಿಯನ್. ನೀವ್ ಹೇಳದಂಗೆ ಅತ್ಯಂತ ಜಾಣರಿದ್ದಾರೆ, ಅದ್ರಲ್ಲಿ ಏನು ಡೌಟ್ ಇಲ್ಲ. ಬಹಳ ಜನ ಇವತ್ತಿನ ಸಮಕಾಲೀನ ರಾಜಕಾರಣಿಗಳಲ್ಲಿ ಡಿ ಕೆ ಶಿವಕುಮಾರ್ ಅಷ್ಟು ಸ್ಮಾರ್ಟ್, ಜನಾಭಿಪ್ರಾಯವನ್ನ ಗಮನಿಸೋರು, ಇದನ್ನ ಯಾರು ಹೇಳಿದ್ರೆ ಏನ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳೋದ್ರಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಮೀರಿಸಿದವರು ಇನ್ನೊಬ್ರು ಇದಾರೆ ನನ್ಗೆ ಅನ್ಸಿಲ್ಲ. ಸೋಷಿಯಲ್ ಇಂಜಿನಿಯರಿಂಗ್ ಎಲ್ಲ ಮಾಡ್ತಾರೆ. ಆದರೆ ಇವತ್ತು ಡಿ ಕೆ ಶಿವಕುಮಾರ್ ಅವ್ರಿಗಿರುವ ಅತಿ ದೊಡ್ಡ ಒಂದು ನಂಬಿಕೆ ಅಥವಾ ವಾಸ್ತವ ಏನು ಅಂದ್ರೆ, ಬಹುತೇಕ ಜನ ಹಣಕ್ಕೆ, ಹೆಂಡಕ್ಕೆ, ಜಾತಿಗೆ ವೋಟ್ ಹಾಕ್ತಿದ್ದಾರೆ.
ಹಾಗಾಗಿ ಇಲ್ಲಿ ನಾವು ಇದನ್ನ ಮೀರಿನೂ ಮಾಡಿದ್ರು ಇದೇ ಜನರನ್ನ ಅಲ್ಲಿರೋದಷ್ಟು ಜನರನ್ನ ನಾವು ಕುಡಿಸೋ ಕೆಡಿಸೋ ಇನ್ನೊಂದು ಮಾಡಿ ನಮ್ಗೆ ಓಟ್ ಹಾಕ್ಸ್ಕೊಳ್ಳೋದಕ್ಕೆ ತಾಕತ್ ನಮಗಿದೆ ಅನ್ನುವಂತ ಇಲ್ಲೇ ಜನ ಯಾವ್ಯಾವುದೋ ಪ್ರದೇಶಗಳಲ್ಲಿ ಯಾವ್ಯಾವುದೋ ಸಮುದಾಯಗಳಲ್ಲಿ ಎಲ್ಲೆಲ್ಲೋ ಜನ ಈ ಜಾತಿ ಕೋಮು ಮತ ಅಥವಾ ದುಡ್ಡು ನೋಡ್ಕೊಂಡು ಓಟ್ ಹಾಕ್ತಿರೋದು ಇವತ್ತು ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಹಠಮಾರಿತನವನ್ನ ಮುಂದುವರಿಸೋದಕ್ಕೂ ಕಾರಣ ಆಗುತ್ತೆ. ಅವ್ರಿಗೆ ಆಗ್ಲೇ ಹೇಳಿದಂಗೆ 20,000 ಕೋಟಿ ರೂಪಾಯಿಗಳ ಪ್ರಾಜೆಕ್ಟ್ 20,000 ಕೋಟಿ ರೂಪಾಯಿಯಲ್ಲಿ 6,000 ಕೋಟಿ ರೂಪಾಯಿ ಅವ್ರ ಸರ್ಕಾರ ಇವತ್ತು ಭಾವಿಸಿರೋದು. ಯಾಕಂದ್ರೆ 50% ಮಾತ್ರ ಇಲ್ಲಿ ಪರಿಹಾರ ತಗೊಳ್ತಾರೆ, ಇನ್ನು 50% ಜನ ಅದಕ್ಕೆ ನಮಗೆ ಭೂಮಿಯಲ್ಲಿ ಸೈಟ್ ಅಲ್ಲಿ ಪರಿಹಾರ ಕೊಡಿ ಅಂತ ಹೇಳ್ತಾರೆ ಅಂತ. ಸೊ 50% ಅಷ್ಟು ಭೂಮಿಗೆ ಪರಿಹಾರ ಕೊಟ್ಟು 6,000 ಕೋಟಿ ರೂಪಾಯಿ ಪರಿಹಾರ ಮೊತ್ತವನ್ನು ವಿತರಿಸಬೇಕಾಗುತ್ತೆ. ಅದರಲ್ಲಿ 500 ಇಂದ 1,000 ಕೋಟಿ ರೂಪಾಯಿಯಷ್ಟು ಬೇರೆ ಬೇರೆ ರೀತಿಯಲ್ಲಿ ಕೈ ಬದಲಾಗುತ್ತೆ. ಕಮಿಷನ್ ಮೂಲಕ ಅಲ್ಲಿರುವಂತಹ ಏನು ಬೇರೆ ಬೇರೆ ಅಧಿಕಾರಿಗಳನ್ನ ಭೇಟಿ ಮಾಡಿ 2 ಕೋಟಿ ಇರೋದು 3 ಕೋಟಿ ಮಾಡಿಸ್ಕೊಳ್ಳೋದು, ಆ ಮರ ಇತ್ತು ಈ ಮರ ಇತ್ತು ಅನ್ನೋದು ಬೇರೆ ಬೇರೆ ರೀತಿಯ ಅವ್ಯವಹಾರಗಳಲ್ಲಿ 1,000ಕ್ಕಿಂತ ಹೆಚ್ಚು ಕೋಟಿ ಆಗುತ್ತೆ. ಮತ್ತೆ ಸುಮಾರು 4 ಅಥವಾ 5,000 ಕೋಟಿ ರೂಪಾಯಿ ಡೆವಲಪ್ಮೆಂಟ್ಗೆ, ಯಾವ್ದಕ್ಕೆ? ಮರ ಕಡಿಯೋದಿಕ್ಕೆ, ಆ ಮರಗಳನ್ನ ಮಾರಿ ವಿಲೇವಾರಿ ಮಾಡೋದಿಕ್ಕೆ, ನೆಲ ಸಮತಟ್ಟು ಮಾಡೋದಿಕ್ಕೆ, ಕಾಲುವೆಗಳನ್ನ ಚರಂಡಿಗಳನ್ನ ಮಾಡೋದಿಕ್ಕೆ, ರಸ್ತೆಗಳನ್ನ ಮಾಡೋದಿಕ್ಕೆ ಸುಮಾರು 5,000 ಕೋಟಿ ರೂಪಾಯಿಗಳನ್ನ ಅದಕ್ಕೆ ಖರ್ಚು ಮಾಡಬೇಕಾಗುತ್ತೆ ಅಂತ. 22,000 ಕೋಟಿ ರೂಪಾಯಿ ಏನ್ ಹೇಳ್ತಾ ಇದ್ದಾರೆ ಇಷ್ಟು ಖರ್ಚು ಬರುತ್ತೆ ಅಂತ, 22 ಅಥವಾ 20,000ನೋ, ಅದರಲ್ಲಿ ಒಂದು 60% ಹಣ ಇದೆರಡಕ್ಕೆ ಖರ್ಚಾಗುತ್ತೆ. ಇನ್ನು ಮಿಕ್ಕಿದ್ದು ಬೇರೆ ಬೇರೆ ರೀತಿಯ ಇರುತ್ತೆ. ಹಾಗಾಗಿ 1,000 ಕೋಟಿ ರೂಪಾಯಿ ದುಡ್ಡು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮುಂದಿನ 2 ಎಲೆಕ್ಷನ್ಗಳಿಗೆ ಖರ್ಚು ಬೇಕಾದಷ್ಟು ದುಡ್ಡು ಕಾಂಗ್ರೆಸ್ ಪಕ್ಷಕ್ಕೆ ಈ ಒಂದು ಯೋಜನೆಯಲ್ಲೇ ಬಂದ್ಬಿಡುತ್ತೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವ್ರು ಗೊತ್ತು ನಮ್ಮ ಹತ್ರ ದುಡ್ಡಿದ್ರೆ ನಾವು ಹೇಗೆ ಎಲೆಕ್ಷನ್ ಮಾಡಬಹುದು ಅಂತ. ಇದು ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಚುನಾವಣಾ ಅಕ್ರಮಗಳನ್ನ ಜನ ಸಹಿಸಿಕೊಂಡು ಅಥವಾ ಪ್ರೋತ್ಸಾಹಿಸಿಕೊಂಡು ಅಥವಾ ತಾವು ಕಾಂಪ್ಲೆಸೆಂಟ್ ಆಗಿ ಬಂದ ಕಾರಣಕ್ಕಾಗಿ ಇಂತಹ ಒಬ್ಬ ಚತುರ ಬುದ್ಧಿವಂತ ಎಲ್ಲವನ್ನೂ ಗಮನಿಸಬಲ್ಲಂತ ಶ್ರೂಢ ರಾಜಕಾರಣಿ ಆಗಿರುವಂತ ಡಿ.ಕೆ. ಶಿವಕುಮಾರ್ ಅಂತವ್ರಿಗೂ ಸಹ ಇದೊಂದು ರೀತಿಯ ಧೈರ್ಯ ತಂದು ಕೊಟ್ಬಿಟ್ಟಿದೆ. ಓಕೆ, ಅಂತಿಮವಾಗಿ ಸಮೀಲ ಸರ್, ಇದು ರಾಜಕೀಯ ಸ್ವರೂಪ ಎಷ್ಟು ಮಟ್ಟಿಗೆ ಹೋಗುತ್ತೆ ಅಂತ ಅನ್ಸುತ್ತೆ ಸರ್? ಒಂದು ರಾಜಕೀಯ ಸ್ವರೂಪ ಏನು ಅಂತಂದ್ರೆ, ಈಗ ಕ್ಯಾಬಿನೆಟ್ ರಚನೆ ಮಾಡ್ತಿದ್ದಾರೆ, ಪಕ್ಷಕ್ಕೆ ಹೊಸ ಅಧ್ಯಕ್ಷರು ಬಂದಿದ್ದಾರೆ. ನಾನು ಆವಾಗಲೇ ಹೇಳಿದ ಹಾಗೆ ಅಫ್ಕೋರ್ಸ್ ಇದು ರಾಜಕೀಯ ಹೋರಾಟ ಆಯ್ತು ಅಂದ್ರೆ ಅದ್ರ ತೂಕಕ್ಕೆ ಸ್ವಲ್ಪ ಕುಂದು ಉಂಟಾಗುತ್ತೆ. ರಾಜಕೀಯ ಹೋರಾಟವನ್ನು ಮೀರಿ ಜನಾಂದೋಲನದ ಸ್ವರೂಪ ಪಡ್ಕೋಬೇಕು ರಾಜಕೀಯ ಪಕ್ಷಗಳು ಹೆದರದೆ. ಆವಾಗ ರಾಜಕೀಯ ಪಕ್ಷಗಳ ಡಿಸಿಷನ್ ನಾವು ಅದನ್ನ ದೇವನಹಳ್ಳಿ ರೈತ ಹೋರಾಟದಲ್ಲಿ ನಾವು ತಗೊಂಡಿದೀವಿ. ದೇವನಹಳ್ಳಿ ರೈತ ಹೋರಾಟದಲ್ಲಿ ಅದಕ್ಕೆ ಸ್ಪಂದಿಸುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದ ಕಾಲದಲ್ಲಿ ಅವರು ಅದನ್ನ ಕನ್ಸಿಡರ್ ಮಾಡಿದ್ರು, ಕೂರಿಸಿದ್ರು, ಅವ್ರ ಜೊತೆ ಚರ್ಚೆ ಮಾಡಿಸಿದ್ರು. ಬಲವಂತದಿಂದ ಭೂಮಿ ಕಿತ್ಕೊಳ್ಳೋದ ನೀವು ಕೊಟ್ಟೆ ತಗೋತೀವಿ ಅಂತಂದ್ರು. ಅಲ್ಲಿಗೆ ಅದು ಸೆಟ್ಲ್ ಆಯ್ತು. ಇದು ಅಷ್ಟೇನೇನೆ ರಾಜಕೀಯ ಹೋರಾಟದ ರಾಜಕೀಯ ಪಕ್ಷಗಳು ಸರ್ಕಾರದ ವಿರುದ್ಧ ರೈತರನ್ನ ಎತ್ಕಟ್ಟಿರೋದು ಕೂಡ ನಮಗೆ ಅಲ್ಲಿ ಕಾಣ್ತಾ ಇದೆ ಈ ಸರ್ಕಾರದ ವಿರುದ್ಧ. ಹೀಗಾಗಿ ರಾಜಕೀಯ ಅನ್ನೋಕ್ಕಿಂತ ಹೆಚ್ಚಾಗಿ ಅವರ ಪಕ್ಷದ ನಾಯಕರು, ಅವರ ಪಕ್ಷದ ಸಚಿವರು, ಅವರ ಪಕ್ಷದ ಅಧ್ಯಕ್ಷರು, ಅವರ ಪಕ್ಷದ ರಾಷ್ಟ್ರೀಯ ನಾಯಕರು ರೈತರ ಹಿತಾಸಕ್ತಿಯನ್ನಷ್ಟೇ ದೃಷ್ಟಿಯಲ್ಲಿ ಇಟ್ಕೊಂಡೆ ಹೋದ್ರೆ ಅವ್ರಿಗೆ ಡ್ಯಾಮೇಜ್. ಓಕೆ, ತುಂಬಾ ಧನ್ಯವಾದ ಸಮೀಲ ಸರ್ ಮಾತಾಡೋದಕ್ಕೆ. ತುಂಬಾ ಧನ್ಯವಾದ ರವಿಕೃಷ್ಣ ರೆಡ್ಡಿ ಸರ್ ಮಾತಾಡೋದಕ್ಕೆ. ವೀಕ್ಷಕರೇ, ಇದು ಬಿಡದಿ ಹೋರಾಟ ಅಥವಾ ಬಿಡದಿ ರೈತರ ಸಂಬಂಧಪಟ್ಟಂತೆ, ಬಿಡದಿ ಭೂ ಸ್ವಾಧೀನ ಸಂಬಂಧಪಟ್ಟಂತೆ ಎದ್ದಿರುವಂತಹ ದೊಡ್ಡ ಮಟ್ಟದ ಹೋರಾಟದ ಹಿನ್ನೆಲೆ ಮತ್ತು ಮುಂದೆ ಆಗುವಂತಹ ಒಂದಷ್ಟು ಪರಿಣಾಮಗಳ ಬಗ್ಗೆ ಸಮೀವಲ್ಲ ಸರ್ ಮತ್ತೆ ರವಿಕೃಷ್ಣ ರೆಡ್ಡಿ ಸರ್ ಇಬ್ರು ಕೂಡ ಮಾತಾಡಿದ್ರು. ಇದೇ ಇವತ್ತಿನ ವಿಶೇಷ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.